ಅಣ್ಣ ಹೆಂಗೈತಿ ಅನಗಾಡಿ ಹೋರಿ ನಾ ಇದ್ದಂಗ ಐತಿ. ನಾವು ಏನ್ ಕಮ್ಮಿ ಇಲ್ಲ. ಅವ್ರ ಗಂಡ ಹೋರಿ ಆದ್ರ ನಾವ್ ಹೆಣ್ಣು ಹೋರಿ. ಸಿಗನಿ ನಾವು ಕಬ್ಬಿನ ಪಡೆದಾಗ ತೋರಿಸ್ತಾರ ಅವ್ರು. ಬಸ್ ಅವರು ಹಾಡು ಹಾಡಿ ರೊಕ್ಕ ಅಂತ ಯಾಕೆ ಸಾಯ್ತಿ ಅಂತ ಹಾಡ್ದ. ನಾವು ನಡಬರ್ಕ್ ಹೋದ್ವಿ. ತಿಂಡಿ ಯಾವ್ದಲ್ಲಿ ಇವ್ರದು ಅದೇ ಹೇಳತ್ತೀನಿ. ನಾವಿಲ್ದ ಇವಕ್ಕೆ ಗತಿನೇ ಇಲ್ಲ. ಗತಿನೇ ಇಲ್ಲ. ಮತ್ ಮಾತಾಡ್ತಾವ ದೊಡ್ಡದ ಕಿಸದ ಗತಿನೇ ಇಲ್ಲ. ನೀವು ಒಬ್ಬನ ಜೊತೆಗೆ ನೆಟ್ಟಗಿದ್ರ ನಾವ್ಯಾಕ ಆ ಸಾಂಗ್ ಬರ್ತಿದ್ವಿ. ಹೆಲೋ, ನಾವು ನೆಟ್ಟಗ ಇದ್ವು. ನೀವ್ ಯಾವಾಗ ಚಂದಕ್ಕಿಂತ ಚಂದ ಅಂತ ಹೇಳಿ ಮತ್ತೊಂದ್ ಹುಡುಗಿ ಬೆನ್ ಹತ್ತಿರ್ಲ, ಅವತ್ತೇ ನಾವು ಮತ್ತೊಂದ್ ಹುಡುಗನ್ ಬೆನ್. ದೋಸ್ತ ಅದನ್ನ ನಾನ್ ರೆಕಾರ್ಡ್ ಬರೆಯಾಕ ಅನುಭವದಿಂದ ಬರ್ದಿನ. ಮತ್ತೆ ನಾ 3 ವರ್ಷ ನನ್ ಜೊತೆಗಿದ್ದು ನನ್ ತಲ್ಲಿದ್ದು ಒಂದಾ ಬೈಕ್. ಆ ಬೈಕ್ ನೋಡ್ಬಿಟ್ಟು ಕಾರ್ನಾಗಿದ್ದ ಒಂದ್ ಜೊತೆಗೆ ಹೊಂಟ್ಲಾ. ಆದ್ರೂ ಏನೇ ಹೇಳಿ ಫೇಮಸ್ ಆಗಕ್ ಮಾತ್ರ ನಾವು ಕಾರಣಲ್ಲ. ಅದೊಂದು ಖುಷಿ. ತಡಿ ಯಾರು ಬೇಕು ಕೇಳ ಅವನು. 1 2 3 ತಡಿಯ ಸೊನ್ನಿ ಮಾಡ್ಬೇಡ. 4 ಮಂದಿ ಬೇಕು. ಧನ್ಯವಾದಗಳು. ಏನ ಒಂದು ಮಕ ನೋಡಿ ಕಾಣಿಕೆಯನ್ನ ಕೊಟ್ಟಿರ್ತಕ್ಕಂತ ಎಲ್ಲ ನನ್ನ ನಿಮಗ ರೊಕ್ಕ ಹೆಚ್ಚಾಗಿ ಸೊಕ್ಕ ಹೆಚ್ಚಾಗಿ ಬರ್ತೀರಿ. ನಮಗ ಅನ್ವಯಿಸ ಉದಯ್ ಕಲ್ಗುಣಿಯವರ ಸವಿನೆನಪಿಗಾಗಿ ಚಾಯ್ ಗೆಳೆಯರ ಬಳಗ ಅಭಿಮಾನಿ ಬಳಗ 701 ರೂಪಾಯಿ ಕಲಕಾಣಿಗೆ ತಂಡಕ್ಕೆ ಕೊಟ್ಟಿದ್ದಾರೆ. ಧನ್ಯವಾದಗಳು. ನಾ ಏನ್ ರೊಕ್ಕ ಅಂತ ಯಾಕೆ ಸಾಯ್ತಿ ಅಂದ ಇದು ಕೊಟ್ಟರದ್ ಮಾಡಿದ್ನೇವ. ಅವ ಅಲ್ಲ ತಡಿ ನಾ ಒಂದ್ ಮಾತಾಡಿ. ಅವಿ ರಿಕಾರ್ಡ್ ಬರ ಕಾರಣ ಯಾರು? ನಾವು ತಿಳ್ಕೊ ಇದು. ನಮ್ಮಿಂದ ಇವ ಫೇಮಸ್. ನಿಮ್ಮ ನೀವ್ ಒಬ್ಬ ಊಟ ನೆಟ್ಟಗಿದ್ರೆ ನಾವ್ಯಾಕೆ ಬರ್ತಿದ್ವಿ. ಯಾಕೆ ಹೋದಸ್ತ ನಿಜ ಅಲ್ಲ. ಕಾಣಿಕೆಯನ್ನ ಕೊಟ್ಟಿರ್ತಕ್ಕಂತ ಎಲ್ಲ ನನ್ನ ನಿಮಗ ರೊಕ್ಕ ಹೆಚ್ಚಾಗಿ ಸೊಕ್ಕ ಹೆಚ್ಚಾಗಿ ಬರ್ತೀರಿ. ನಮಗ ಅನ್ವಯಿಸ ಉದಯ್ ಕಲ್ಗುಣಿಯವರ ಸವಿನೆನಪಿಗಾಗಿ ಚಾಯ್ ಗೆಳೆಯರ ಬಳಗ ಅಭಿಮಾನಿ ಬಳಗ 701 ರೂಪಾಯಿ ಕಲಕಾಣಿಗೆ ತಂಡಕ್ಕೆ ಕೊಟ್ಟಿದ್ದಾರೆ. ಧನ್ಯವಾದಗಳು. ನಾ ಏನ್ ರೊಕ್ಕ ಅಂತ ಯಾಕೆ ಸಾಯ್ತಿ ಅಂದ ಇದು ಕೊಟ್ಟರದ್ ಮಾಡಿದ್ನೇವ. ಅವ ಅಲ್ಲ ತಡಿ ನಾ ಒಂದ್ ಮಾತಾಡಿ. ಅವಿ ರಿಕಾರ್ಡ್ ಬರ ಕಾರಣ ಯಾರು? ನಾವು ತಿಳ್ಕೊ ಇದು. ನಮ್ಮಿಂದ ಇವ ಫೇಮಸ್. ನಿಮ್ಮ ನೀವ್ ಒಬ್ಬ ಊಟ ನೆಟ್ಟಗಿದ್ರೆ ನಾವ್ಯಾಕೆ ಬರ್ತಿದ್ವಿ. ಯಾಕೆ ಹೋದಸ್ತ ನಿಜ ಅಲ್ಲ. ನೀವು ಒಬ್ಬನ ಜೊತೆಗೆ ನೆಟ್ಟಗಿದ್ರ ನಾವ್ಯಾಕ ಆ ಸಾಂಗ್ ಬರ್ತಿದ್ವಿ. ಹೆಲೋ, ನಾವು ನೆಟ್ಟಗ ಇದ್ವು. ನೀವ್ ಯಾವಾಗ ಚಂದಕ್ಕಿಂತ ಚಂದ ಅಂತ ಹೇಳಿ ಮತ್ತೊಂದ್ ಹುಡುಗಿ ಬೆನ್ ಹತ್ತಿರ್ಲ, ಅವತ್ತೇ ನಾವು ಮತ್ತೊಂದ್ ಹುಡುಗನ್ ಬೆನ್. ದೋಸ್ತ ಅದನ್ನ ನಾನ್ ರೆಕಾರ್ಡ್ ಬರೆಯಾಕ ಅನುಭವದಿಂದ ಬರ್ದಿನ. ಮತ್ತೆ ನಾ 3 ವರ್ಷ ನನ್ ಜೊತೆಗಿದ್ದು ನನ್ ತಲ್ಲಿದ್ದು ಒಂದಾ ಬೈಕ್. ಆ ಬೈಕ್ ನೋಡ್ಬಿಟ್ಟು ಕಾರ್ನಾಗಿದ್ದ ಒಂದ್ ಜೊತೆಗೆ ಹೊಂಟ್ಲಾ. ಆದ್ರೂ ಏನೇ ಹೇಳಿ ಫೇಮಸ್ ಆಗಕ್ ಮಾತ್ರ ನಾವು ಕಾರಣಲ್ಲ. ಅದೊಂದು ಖುಷಿ. ತಡಿ ಒಂದ್ ಮಾತು ಕೇಳ್ತೀನಿ. ತಡಿ ನಡಿಯಲ್ಲಿ ಇಲ್ಲ ಬಾ. ಹುಲಿಗಳ ಬಾಯ್ಲಿ ಅವಿ ಬಾ ಹರ್ಕೊಂಡ್ ತಿಂತವು. ಇಲ್ಲ ಇಲ್ಲೋಡಲ್ಲಿ ಎಷ್ಟ್ ರೊಚ್ಚಿಗೆ ಎದ್ರು ನೋಡ. ಆಗ್ಲೇ ನೀ ಅಂತಿದ್ರಿ. ಇದರ ಸಾಟಾರ ನೋಡೋಣ. ತೇಲಿ ಒಂದ್ ಹೆಣ ಆಗೈತಿ ಬೆಂಕಿ ಹತ್ಲಿ. ತಡಿ ನಾವೊಂದ್ ಮಾತು ಹೇಳ್ತೀನಿ ಕೇಳ. ಆಳ್ ಏನೈತ ಅನ್ನೋದು ಮುಖ್ಯ ಅಲ್ಲ, ಏನು ಕಿಸಿದೈತದು ಅನ್ನೋದು ಮುಖ್ಯ. ಬಂದೋಬಸ್ತ್ ಕಿಸಿ ಯಾಕೆ ದೋಸ್ತ ನಾವು ಒಂದು ಮಾತು ಹೇಳ್ತೀನಿ ಕೇಳ್ರಿ ದೋಸ್ತ. ಅದ್ರ ಕೆರು ನೋಡು. ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ತಾಯಿಯ ಪ್ರೀತಿ ಮುಂದ ಮತ್ತೊಂದಿಲ್ಲ, ಹುಡುಗಿಯರ ಪ್ರೀತಿ ನೋಡೋ ಕಾಲನ ಚಪ್ಪಲ್ಲ. ತಾಯಿ ಪ್ರೀತಿ ಮಾಡ್ರ ದೋಸ್ತ. ತಾಯಿ ಪ್ರೀತಿ ಮಾಡ್ರೆ ಬೇಕಾದ ಗೆಲ್ತೀರಿ. ಹುಡುಗಿಯರಿಂದ ಬಿದ್ರೆ ಡಬ್ಬನೇ ಬೀಳ್ತೀರಿ. ಅದಕ್ಕೆ ಉದಾಹರಣೆ ನಾನೇ. ಅದಕ್ಕೆ ಉದಾಹರಣೆ ನಾನೇ 3 ವರ್ಷ ಲವ್ ಮಾಡಿ ಹಳ್ಳಕ್ ಬಿದ್ದು ಇವಾಗ ನಮ್ಮ ಅವನ ಪ್ರೀತಿಯಿಂದ ನಾನಿವತ್ತು ಈ ಸ್ಟೇಜ್ ಏರಿನಂದ್ರೆ ಅದಕ್ಕೆ ತಾಯಿ ಪ್ರೀತಿನ ಕಾರಣ. ಆಯ್ತು, ನಮ್ ತಂಗಿಗೆ ಯಾಕೆ ಬೆನ್ನತ್ತಿ? ಮತ್ತ ಅಕ್ಕಿ ಜೋಡಿ ನಿಂತ್ಬಿಡು, ನಿಮ್ಮ ಅವನ್ ಜೋಡಿ ಅಲ್ಲೇ ಇರು. ನಾನ್ ಯಾರಿಂದ ಬೆನ್ನತ್ತಿಲ್ಲ. ಯಾರು? ನಾವ್ ಯಾರಿಂದ ಬೆನ್ನತ್ತಿಲ್ಲ. ಸಾವುತನ ತಾಯಿ ಜೋಡಿ ಇರಕ್ ಸಾಧ್ಯ ಇಲ್ಲ. 21 ವರ್ಷ ಆಗುತ್ತಾನ ನೀ ತಾಯಿ ಮಗ. 21 ವರ್ಷ ಆದ್ಮೇಲೆ ನೀನ್ ನಾಯಿ ಮಗ. ನೆನಪಿಟ್ಕೊ. ಹೌದು, ಇವ್ರ ಮಾತು ಕೇಳಿ ಎಷ್ಟು ಹುಡುಗರು. ಇಲ್ವಾ, ನೀನು 21 ವರ್ಷ ಆಗುತ್ತಾನ ನಿಮ್ಮ ಕೈ ಆಡ್ಸ್ಯಾಳ ಕೂದ್ಲು ಬಂದಾವ್. ನಾವ್ ಬಂದ್ಮೇಲೆ ಕೈ ಆಡ್ಸಿವ್ ನೋಡಿ ಕೂದ್ಲೋಗ್ಯಾವ. ಇಷ್ಟ ವ್ಯತ್ಯಾಸ ತಿಳ್ಕೊಂಡ್ಬಿಡ್ರಿ ಬ್ರೋ. ಪಲ್ಲು ಒಂದು ಮಾತು ಹೇಳ್ತೀನ. ಮತ್ ನಾ ದೋಸ್ತ ಕರೆಕ್ಟ್ ನೆನಪಿಟ್ಕೊಳ್ರಿ. ನಾ ಯಾವತ್ತೂ ಹುಡುಗಿಯರಿಂದ ಬೆನ್ನ ಹತ್ಬಿಡ್ರಿ. ಇವ್ರ ಅಂದ ಚಂದಕ್ಕೆ ಬೆನ್ನ ಹತ್ಬೇಡ್ರಿ ದೋಸ್ತ. ನೀ ಬಾಳ ಸುಂದ್ರಿ ಅಂತ ಮೆರಿಬೇಡ್ರ. ಮತ್ತೆ ನೀವಿಬ್ರು ಬಾಳ ಸುಂದ್ರಿ ಅಂತ ಮೆರಿಬೇಡ್ರು. ಯಾಕ? ನಿಮ್ಮಂತ ಸುಂದ್ರಿಯರ್ ನಮ್ಮ ಹೊಲ್ದಾಗ ಶೇಂಗಾ ಹರಿಯಕ್ ಬರ್ತಾರ, ಮರಿಬೇಡ್ರಿ. ಏನಂತ ಹೇಳಿ ಸರ್, ಹೌದಿಲ್ಲ? ನಿಮ್ಮಂತ ಸುಂದರಿಯರ್ ದಿನ ಒಂದ್ ಕಾಲಕ್ಕೆ ನಮ್ಮ ಹೊಲ್ದಾಗ ಶೇಂಗಾ ಹರಿಯಕ್ ಬರ್ತಾರ. ತಡಿ ನಾ ಒಂದ್ ಮಾತು ಹೇಳ್ತೀನಿ. ಯಾಕ ತಾಯಿ ಮೇಲೆ ಹಾಡ್ಬೇಕು, ತಂಗಿ ಮೇಲೆ ಬಂದೋಬಸ್ತ್ ಹಾಡಿ. ತಾಯಿ ಮೇಲೆ ಹಾಡಿನ ಏನಂತ ನಾವು ಒಂದ್ ನಿಮಿಷ ಯಾಕೆ ಕೊಡ್ದ ಸರ್. ತಾಯಿ ಮೇಲೆನೂ ಹಾಡ್ತೀವಿ ನಾವು. ಕಿಸಿ ನಾವು ಹಾಡಿವಿ ನಿನ್ ಮೇಲೆ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡಲೋ ನೀನ
ಸಾಯುವ ತನಕ ಮಾಡೋ ನೀ ಜೋಪಾನ 9 ತಿಂಗಳು ನಿನ್ನ ಹೊಟ್ಟೆಯಲ್ಲಿ ಇಟ್ಟಾಕೊಂಡು ಯಾವಾಗ ನೋಡ್ತೀನಂತದೋ ನಿನ್ನ ಮಾರಿಯನ್ನ ಹಡೆಯುವಾಗ ತಾಯಿ ಹಡೆಯುವಾಗ ಅವ್ವ ಹಡೆಯುವಾಗ ಅಲಬಿ ಅಲಬಿ ಹೋಗಿ ಬಂತು ಪ್ರಾಣ ಆವಾಗ ಬಂದಿ ತೆರೆದ ಕಣ್ಣ ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡಲೋ ನೀನ ಸಾಯುವ ತನಕ ಮಾಡೋ ನೀ ಜೋಪಾನ ತುತ್ತ ಕೂಳ ಕೊಡಲಿಲ್ಲ ತಾಯಿಗೆ ಕುಂತಾಳ್ರಿ ಸುಮ್ಮಾನ ಬಾಯಿ ತೆರೆದು ಕೇಳೆ ನಂದರ ಎಲ್ಲಿಂದ ಬರಬೇಕೋ ತಾಣ ಅವ್ವಗ ಉಣ್ಣಾಕ ಅಲ್ಲೋ ತಾಯಿಗೆ ಉಣ್ಣಾಕ ನಿಮ್ಮವ್ವಗ ಉಣ್ಣಾಕ ಕೊಟ್ಟಿದಿ ಒಂದ ಮುರಕ ತಾಟನ್ನ ಹಾಕಿದಿ ಉಂಡ ಹಳಸಿದನ್ನ ಹೆತ್ತ ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ ನಾ ಹೇಳ್ತೀನಿ ಕೇಳ್ರಿ ದೋಸ್ತ ಒಂದ್ ಮಾತು ಕರೆಕ್ಟ್ ನಮಗೆ ತಾಯಿ ಬಗ್ಗೆ ಬರೆಯೋದು ಗೊತ್ತು ಇಂತ ಬರೆಯೋದು ಗೊತ್ತು ಕಿಸ್ಬಾಯ್ ಅಲ್ಲ ತಾಯಿ ಬಗ್ಗೆ ಬರೆಯೋದು ಗೊತ್ತ ತವ ಹೇಳ್ತಾನ ಇವ ಇಂತ ನಾಯಿ ಬಗ್ಗೆ ಬರೆಯೋದು ನಾನು ಯಾಕೆ ಗ್ಯಾಪ್ ಕೊಡಿ ಮತ್ತೆ ತಾಯಿ ಬಗ್ಗೆ ಬರೆಯೋದನ್ನು ಗೊತ್ತು ನಮ್ಗೆ ದೋಸ್ತ ಒಂದ್ ನಿಮಿಷ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಒಂದೇ ಒಂದ್ ಮಮ್ಮಿ ಇವ್ರ ದೋಸ್ತ ನಾಯಿ ಅಂತ ಒಂದೇ ನಿಮಿಷ ಅವ್ರ ಎಟ್ಟ ನಾಯಿ ಅಂದ್ರು ನಮ್ ಕೈಯ ಸಿಕ್ಕಿಂದ ಅವ್ರ ನಾಯಿ ಹಾಕ್ಯಾರ ಅದ ಅವ್ರಿಗೆ ಗೊತ್ತೈತಿ ಅದ ಎಲ್ರಿಗೂ ಗೊತ್ತೈತಿ ಹುಲಿ ಅಂತ ಹುಡುಗ ಹುಡುಗಿ ಕೈಯ ಸಿಕ್ಕಂದ್ರ ನಾಯಿ ಆಗ್ಲೇಬೇಕು ನೋಡ್ ನೀನು ಹಂಗ ಮಾಡಿ 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 ಇವತ್ತಿಗೆ ಒಂದು 22 ಊರ್ನ ಹಳ ಹಿಡಿಸಿ ಇನ್ನು ಹೆಚ್ಚದವು ಅವ್ರ ಸುದ್ದಿರ್ತೀರಂದ್ರ ಈಗ ಸಂಚೋರ್ಯ ಒಡೆಯಕ ನಿಂತಳ ಉಳದೈತಿ ಬಾಕಿ ಒಂದು 99 ಕ್ರೋಸ್ ಅಭಿ ಏಕ್ ಪಿಕ್ಚರ್ ಬಾಕಿ ಹೈ ತಡಿ ನಿಮ್ ತಾಯಿ ಸಾಂಗ್ ತಂಗಿ ಸಾಂಗ್ ನಿಮ್ ಹುಡುಗರು ಕೇಳೋ ಅಂತ ಸ್ವತಂತ್ರ ಐತನ ಅವ್ರಿಗೆ ಬಂದೋಬಸ್ತ್ ಐತಿ ಬಂದೋಬಸ್ತ್ ಏನು ದೋಸ್ತ ಇವ್ರೆಲ್ಲ ಹೊರಗೆ ಹಾಕ ಹುಲ್ಗಳ ಒಂದ್ ನಿಮಿಷ ಒಂದೇ ನಿಮಿಷ ಇನ್ನ ಬೀಜ ತಂಗದಿರಿ ನೀವೇನ್ಲೇ ನಿಮ್ದು ಈಗಿನ ಬೀಜ ಮುಂದಿನ ಗಿಡ ಅವನು ಈ ಬೀಜದಿಂದ ನೀ ದೊಡ್ಡ ಗಿಡ ಆಗಿರೋದು ಈಗಿನ ಬೀಜ ನೀವು ಈಗಿನ ಪೀಸು ಈಗಿನ ಕೂಸು ನಾಳೆ ಪೀಸ್ ಇಷ್ಟ ದೋಸ್ತ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಹುಡುಗಿಯರು ಬೆನ್ನತ್ತ ಬೇಡ್ರಿ ಇವತ್ತು ಹುಡುಗಿಯರು ಬೆನ್ನತ್ತಿ ತಂದೆ ತಾಯಿಗಳನ್ನ ಹೊರಗಾಕಿ ಅವ್ರ ಶಾಪದಿಂದ ನಾವು ಇವತ್ತು ಮೂರ್ಖರಾಗಿ ಒಂದ್ ಮಾತು ಹೇಳ್ತೀನಿ ನೀವು ಅನಾಥಾಶ್ರಮಕ್ಕೆ ಬಟ್ಟಿ ಕೊಡ್ರಿ ಬರಿ ಕೊಡ್ರಿ ಸಂಪತ್ತು ಕೊಡ್ರಿ ಐಶ್ವರ್ಯ ಕೊಡ್ರಿ ಅದ್ರ ತಂದೆ ತಾಯಿನ ಮಾತ್ರ ಕೊಡಬೇಡ್ರಿ ದೋಸ್ತ ಒಂದ್ ಮಾತು ಹೇಳ್ತೀನಿ ತಂದೆ ತಾಯಿನ ಮಾತ್ರ ಕೊಡಬೇಡ್ರಿ ಇಂತ ಬೆನ್ನತ್ತಬೇಡ್ರಿ ನಾನ್ ಗ್ಯಾಪ್ ಕೊಟ್ಟಿ ನಿಂತ ಏನಾದ್ರು ಫಿಲಪ್ ಮಾಡ್ಕೇರಿ ಇಂತ ಟಿಮ್ ಊರನ್ನ ಬೆನ್ನತ್ತಬೇಡ್ರಿ ಓಕೆ ನೀವ್ ಏನಕ್ಕಿಂತ ಹರ್ಕೊಂಡು ಹೋದ್ರೂ ಲಾಸ್ಟಿಗೆ ಹುಡುಗರ ಚಟ ಏನ್ ಗೊತ್ತಾ ಸಂದ್ರ ಹೋಯ್ ಲೈನ್ ಹಾಕೋದ್ ಮಾತ್ರ ಬಿಡಂಗಿಲ್ಲಿದ್ದು ಒಂದ್ ಮಾತು ಹೇಳ್ತೀನಿ ಕೇಳಿ ನಾವ್ ಒಂದ ಮಾತಾಡ್ತೀವಿ ಕೊನೆಯದಾಗಿ ಮಂದ್ಯಾಗ ನೀವು ಸಾಕಷ್ಟು ಬೈತೀರಿ ಸಂಧ್ಯಾಗ ಕಾಲಿಡು ಕೆಲಸ ಮಾಡ್ತೀರಿ ನಾವು ಒಂದ್ ಮಾತು ಹೇಳ್ತೀನಿ ಎದೆ ತಟ್ಟಿ ಹೇಳಕತ್ತೀವಿ ಕೇಳ್ರಿ ಎದೆ ತಟ್ಟಿ ಹೇಳ್ತೀನಿ ನಾವು ಪ್ರೀತಿ ಮಾಡಿ ಮೋಸ ಮಾಡೋದಕ್ಕೆ ಯಾವತ್ತೂ ಮೋಸ ಮಾಡಂಗಿಲ್ಲ ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಬಯಸ್ತೀವಿ ನಾವು ಅದು ಹುಡುಗರ ಲೈಫ್ ಅದು ಹುಡುಗರ ಮನಸ್ಸು ನೀವ್ ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಬಯಸ್ತೀರಿ ಬಂದೋಬಸ್ತ್ ಓಕೆ ನಾ ಕಾರ್ತಿಕಕ್ಕೆ ಬಂದೆ ಇಲ್ಲ ಜಾತ್ರೆಗೆ ಬಂದಿವಿ ಒಂದ್ ಹುಡುಗ ನಡ್ಕೊಂಡು ನಾವಲ್ಲಿ ಗೆಳತಿಯರ್ ನಡ್ಬರ್ಕ್ ನಾವ್ ನಿಂತಿರ್ತೀವಿ ನೀವ್ ಇಲ್ಲಿ ದೋಸ್ತರ್ ನಡ್ಬರ್ಕ್ ನಿಂತಿರ್ತೀರಿ ಮುಚ್ಕೊಂಡು ಸುಮ್ಮಿರ್ಬೇಕು ದೋಸ್ತನ್ ಮುಂದಲೇ ದೋಸ್ತ ನಂದ್ ಹಳೇದ್ ನೋಡ್ಲಿ ಅದು ಒಂದು ಮಾತು ನಾವ್ ಹೇಳ್ತೀವಿ ಕೇಳ್ರಿ ನಾವು ಡೈರೆಕ್ಟ್ ಆಗಿ ನಿಯತ್ತಂದ್ ಹೇಳ್ತೀವಿ ಆಕಿ ನನ್ನ ಹಳೆ ಟವ್ ಅಂತ ಹೇಳ್ರಿ ನೀವು ಹೇಳ್ರಿ ನೋಡೋಣ ನೀವ್ ಹೇಳ್ತೀರಾ ನಾವು ಎದೆ ತಟ್ಕೊಂಡು ಹೇಳ್ತೀವಿ ಆಕಿ ನನ್ನ ಹಳೆ ಟವ್ ಅಂತ ಹೇಳಿ ಎದೆ ತಟ್ಕೊಂಡು ನೀವ್ ಹೇಳ್ರಿ ನಮ್ಮ ಹಳೆ ಹುಡುಗ ಅಂತ ಹೇಳ್ರಿ ನೋಡೋಣ ನೀವು ಕಿಮ್ಮತ್ ಬಿಟ್ಕೊಂಡು ನಿಂತಿರ್ತೀರಿ ಬೇಕಾದ್ ಹೇಳ್ತೀರಿ ನಮ್ದು ಹಂಗಲ್ಲ ಹಳೆ ಟವ್ ಅಂತ ಹೇಳ್ತೀವಿ ಆಕಿನ ಬಗಲಾಗೈತಲ್ಲ ಕೂಸೋದು ನಂದಂತೂ ಹೇಳ್ತೀವಿ ನಾವು ಯಾಕೆ ಹೋದಸ ಹೌದಿಲ್ಲ ಅದಕ್ಕ ನೋಡಿಲ್ಲ ನಾನು ನಮ್ ತಂಗಿ ನಿಮ್ ಸಂಬಂಧ ಅಂತಾನ ಹಾಡಿವಿ ಯಾವ್ದು ಕಳಮಾರಿ ಅವ ಒಳಗ ಹೋರಿ ಗುಣದಾವ ಅಂತೇಳಿ ಎದಕ್ ಹಾಡಿ ಗೊತ್ತಾನ ಇಂತ ಕೆಲಸ ಮಾಡ್ತೀರಿ ಅದಕ್ಕ ಹಾಡಿವಿ ಅಯ್ಯ ರಗಡ್ ನೋಡಿವಿ ನಾವ್ ಇಂತವ್ ಎಲ್ಲಿ ರಗಡ್ ನೋಡಕ್ಕೆ ಈಗ ಸಂಬಂಧ ಹಾಡೋಣ ನಾವೇನ್ ಮಾಡಿದ್ರು ತಮಸ್ಕಂತ ಬರ್ಲಿ ಚಪ್ಪಾಳೆ ದೋಸ್ತ ರಮೇಶ್ ಮಂತ್ರಿ ಅವರ ಸವಿನೆನಪಿಗಾಗಿ ಬಸವರಾಜ್ ಕುಮಾರ್ ಅವರು 501 ರೂಪಾಯಿ ಕಲಾ ಕಾಣಿಕೆಯನ್ನ ತಂಡಕ್ಕೆ ಕೊಟ್ಟಿದ್ದಾರೆ ಧನ್ಯವಾದಗಳು.
ಬಸವರಾಜ್ ಕುಮಾರ್. ಬಸವರಾಜ್ ಮಂಜು ಕಟಬಾವಿ ಅವರು ತಿಳಿಸ್ತೀನಿ. ತಾಯಿ ಬಗ್ಗೆ ಒಂದಿರ ಲೈನ್ ಹಾಡಿದಕ್ಕೆ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ತಡಿ ಅದು ನಿಜವಾದ ತಾಯಿ ಬಗ್ಗೆನ ನೀವು ಕೇಳ್ಬೇಕ. ಕೊಟ್ಟಾರ ನೀನ ಕರ್ನಾಟಕ ರಾಜ್ಯ ಒಟ್ಟ ಕೇಳುವಂಗಿಲ್ಲ. ಹಾ ಹನುಮಂತ್ ಆಣದಿನಿ ಅವರು ಡೈರೆಕ್ಟ್ ಆಗಿ ಪಲ್ವಿ ಅವ್ರಿಗೆ ಕೊಡ್ಬೇಕಂತ ಹೇಳ್ಕೊಟ್ರು. ಲುಂಗಿ ಹೌದಾ ಇದು? ಏಯ್ ಅಕ್ಕ 100 ರೂಪಾಯಿ ಕೊಡ್ತಾರ, ಸೊನ್ನೆ ಮಾಡಿದ್ರೆ ಮುಗ್ದಿರೋದು. ಎಲ್ಲದ ಬರೇ ಅವ್ರಿಗೆ ಗೊತ್ತೈತಿ ನಿಂದು ಬರೇ ಅವಿ ಏನೋ ದೋಸ್ತ 100 ಕೊಟ್ರ ಮಾವ, 1000 ಕೊಟ್ರ ಮಾಮ. ಡೈರೆಕ್ಟ್ ಗಸಮ. ಏ ದೋಸ್ತ 100 ರೂಪಾಯಿ ಕೊಟ್ರ ಮಾಮ, 1000 ಕೊಟ್ರ ಡೈರೆಕ್ಟ್. ಅವಿ ಅವಮಾನ ಆಗತ್ತೈತಿ ನನಗೆ. ಸುಮ್ಮದಿಯಲ್ಲ ಅವಿ, ನಾ ಇರೋಲ್ಲ, ನಾ ಹೊಕ್ಕಿನಿ. ಬರೀ ಅವ್ರದ್ದು ಅಷ್ಟೇ ಕೇಳ್ಬೇಕು ನೀವು, ನಾವು ಹೊಕ್ಕಿವಿ. ಹಾ ಅವಿ ಸಾಗತ್ ಅವ್ರಿಗೆ ಬೈದ್ ಹೋಗುನು. ಹಾ ಓಕೆ ಸೌಂಡ್ ಹಾಡು ಹಾಡಿ ರೊಕ್ಕ ಅಂತ ಯಾಕೆ ಸಾಯ್ತಿ ಅಂತ ಹಾಡ್ದ. ನಾವು ನಡಬರ್ಕ್ ಹೋದ್ವಿ. ತಿಂಡಿ ಯಾವ್ದಲ್ಲಿ ಇವ್ರದು? ಅದೇ ಹೇಳತ್ತೀನಿ, ನಾವಿಲ್ದ ಇವಕ್ಕೆ ಗತಿನೇ ಇಲ್ಲ ಅಂತ. ಗತಿನೇ ಇಲ್ಲ, ಮತ್ ಮಾತಾಡ್ತಾವ ದೊಡ್ಡದ ಕಿಸದ. ಗತಿನೇ ಇಲ್ಲ, ಹೆಣ್ಮಕ್ಳು ಇರ್ತಾನ ಗತಿನೇ ಇಲ್ಲ ಇವಕ್ಕೆ. ಮತ್ತೆ ನಾವೊಂದ್ ಮಾತು ಹೇಳ್ತೀನಿ ಕೇಳ. ಏನಾರ ಈ ಹುಡುಗರು ಹುರುಪಿಗೆ ಎದ್ದ ನೀ ಏನಾರ ಮಾತಾಡಿದಿ, ಒಂದ್ ತಾಸ ಇರ್ತಾವ, ಆಮೇಲೆ ಸುಚ್ಚಪ್ಪಕ್ಕ ಕೊನೆ ತನ ಇರೋದ್ ನಾವ ಕಾಕೋ. ಒಂದ್ ತಿಳ್ಕೊರಿ, ಹೇಳಿ ಕೇಳಿ ಅನಗವಾಡಿ ಹುಡ್ರದ ಇವು ಬಹಳ ಹುಷಾರ. ಗೊತ್ತೈತೆ ನನಗೆ. ತೋರ್ಸ್ರಿ, ಹೇಳಿ ಕೇಳಿ. ನಮ್ಗೇನ್ ಗೊತ್ತಿಲ್ಲ. ಗದ್ದನ ಕೆರೆ ಕ್ರಾಸ್ ಇಂದ ಬಂದ್ರೆ ಮೇನ್ ರೋಡ್ಗೆ ಐತಿ. ನಮ್ಗೇನ್ ಗೊತ್ತಿಲ್ಲ. ಒಂದ್ ದಂಡಿಗೆ ಇರ್ಲಿಲ್ಲ, ದಾಳಿಗದಿರ್ಲಿಲ್ಲ. ನಾವು ಅಕ್ಕ ತಂಗಿರ್ ಇರ್ತಾರ ಅವ್ರು ಯಾರು ಬರ್ರಿ. ನಾವೊಂದ್ ಮಾತು ಹೇಳ, ಕರೆಂಟ್ ವೈರು ಈಟ ಇರುತ್ತೆ, ಅದರ ಚಮಕ್ ತೋರ್ಸತ್ತ. ಹೆಣ್ಣಿನಂದ ಇಷ್ಟ ಇರುತ್ತೆ, ಆದ್ರೂ ಹುಚ್ಚರ್ ಮಾಡತ್ತ. ನೆನಪಿಟ್ಕೊಂಡು ಮಾತಾಡ್ಬೇಕು, ಜಾಸ್ತಿ ಮಾತಾಡೋಂಗಿಲ್ಲ. ಟಿವಿನೂ ಎಂತಾದಿರುತ್ತಣ್ಣ, ರಿಮೋಟ್ ಇಟ್ಟೇ ಇರ್ತೈತೆ. ಅಯ್ಯೋ ಅಲ್ಲ ಸರಿಗೆ ಸೊಗಿತೈತೇವಿ. ಸವಾಸ ದೋಸೆ ಸನ್ಯಾಸಿ ಕೆಟ್ಟಿವ ಯಾವಾಗ ಕಿಸಿತಿದ್ದ ಮಾಯ ಕಿಡ್ದಾನ ಬಂದ್ ನೀನು ನೀ ಸರಿ ಅವಿ, ನಿಮ್ಮ ತಂಗಿ ಕರಿ ಕೊಟ್ಟಿರ್ತಾರೆ, ಮಾಮ ಅಂತ ಕರಿಬೇಕು. ದೋಸ್ತ ಮಾಮ ಇದ್ರಂದ 10 ರೂಪಾಯಿ ಕೊಡ್ತೀವಿ, ವಿಮಾಲ್ ತಿನ್ರಿ. ಕಣಕಣದಲ್ಲೂ ಕೇಸರಿ ತಿನ್ರಿ. ವಿಮಾಲಿ ಪವರ್ ನಿಮಗೆ ಏನ್ ಗೊತ್ತು? 10 ರೂಪಾಯಿ ವಿಮಾಲ್ ತಿಂದ್ರೆ 1000 ರೂಪಾಯಿ ಕೆಲಸ ಮಾಡ್ತದ. ಏನೋ ದೋಸ್ತ ತಡಿ, ನಿಮ್ ಹುಡುಗರು ಆಗ್ಲೇ ಹಿಂಗ್ ನೋಡತ್ತೀನಿ. ಪಕ್ಕಾ ಲೋಕಲ್ ಚಾಯ್ಸ್ ಬ್ರ್ಯಾಂಡ್ ಹೌದು ಇದು. ಆ ಚಾಯ್ಸ್ ಕುಡ್ದಲ್ಲೇ ಬೇಕಾದಷ್ಟು ಕೆಲಸ ಮಾಡಿವಿ ನಾವು. ಬಸ್ ಸ್ಟ್ಯಾಂಡ್ ಬಾಯ್ಸ್ ತನ್ನ ಕಲೆ ಮೆಚ್ಚಿ ಅಲ್ಲ ಬ್ಯೂಟಿ ಮೆಚ್ಚಿ 101 ರೂಪಾಯಿ ಕೊಟ್ಟಿದ್ದಾರೆ. ಬಸ್ ಸ್ಟ್ಯಾಂಡ್ ಬಾಯ್ಸ್ ಅಣ್ಣಗಳು ನನಗೆ ಅವಿ ಅಣ್ಣ ಅಂತೀಯಲ್ಲ, ಅವ್ರದ್ದು ತೆಗೆದು ಮಣ್ಣಾಗಿ ಇಡ್ಬೇಕ ನಾವು. ಅವ್ರ ಮನದಾಳದ ಮಾತು ಅಣ್ಣ ಎಂದು ಸಂಭವಿಸಿದಲ್ಲ ಈ ಸಣ್ಣ ನಡುವಿನ ಬಣ್ಣದ ಹೆಣ್ಣು ಹೇಳಿದ್ರು ಅವರು. ಅಣ್ಣ ಎಂದು ಸಂಭವಿಸಿದಲ್ಲ ಈ ಸಣ್ಣ ನಡುವಿನ ಬಣ್ಣದ ಹೆಣ್ಣು. ಹೌದಲ್ಲ ದೋಸ್ತ? ಮಾಮ ಅನ್ಬೇಕು ನಮಗೆ, ನಡೆಯಂಗಿಲ್ಲ. 500 ರೂಪಾಯಿ ಕೊಟ್ರ ಅನಿಸ್ತೀನಿ, ಇಲ್ಲಂದ್ರೆ ಇಲ್ಲ. 500 ಅಂತ ಅವ್ರದ್ದು ದೋಸ್ತ. 500 ರಾಣಿ ನಾನು ಬರೀದೇ ಅರ್ಧ ಇಕ್ಕೆ ಕಳೆಯಕತ್ತ. ಓಕೆ ಪಾಪ ಇರ್ಲಿ. ಮಾಮ ಬಸ್ ಸ್ಟ್ಯಾಂಡ್ ಬಾಯ್ಸ್ ಮಾಮಗಳು. ಓಕೆ, ಬಸ್ ಸ್ಟ್ಯಾಂಡ್ ಬಾಯ್ಸ್ ಮಾಮಗಳು 101 ರೂಪಾಯಿ ಕೊಟ್ಟಿರ್ತಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಮಕ್ಕೊಂಡವ್ರು ಒಂದು 90 ಹೊಡೆದು 5 ರೂಪಾಯಿ ವಿಮಾಲ್ ತಿಂದು ಬಸ್ ಸ್ಟ್ಯಾಂಡ್ ಮಕ್ಕಳ ಕೆಪಾಸಿಟಿ ಹುಡುಗ್ರಿಗೆ ಮಾತ್ರ ಇರೋದು. ಏನೋ ದೋಸ್ತ? ಯಾಕಂದ್ರೆ ಅವ್ರು 3 ಬಿಟ್ಟಿರ್ತಾರ, ನಾನು ಅವ್ರಿಗೆ ನಡೀತೀನಿ. ಅವಿ ಊಟ ನೀರು ಎಣ್ಣೆ. ಓಕೆ ಕರೆಕ್ಟ್. ಯಾರಿಂದ ಬಿಟ್ಟಿರ್ತಾರ ಅದನ್ನ? ನಿಮ್ಮಿಂದ ಬಿಟ್ಟಿದ್ದವ್ರು. ನಮಗ್ ಗೊತ್ತೈತಿ. ಓಕೆ ಥ್ಯಾಂಕ್ ಯು. ಇದು ನಮ್ಮ ಪುನೀತ್ ಮೆಲೋಡಿಸ್ ಪಲ್ಲವಿ ಗಾನ ವಿಜಯ ನಾಟಕ ತಂಡ. ತುಂಬಾ ಜನ ಕಾಣಿಕೆ ಕೊಟ್ಟಿರಿ, ತುಂಬಾ ಧನ್ಯವಾದ ತಿಳಿಸ್ತೀನಿ. ಯಾವ ಆರಾಮದಿರಿ? ಇಲ್ಲಿ ನೀವು ನಾವು ಅದೀವಿ. ನಮಗ್ ನೀಗಿಲ್ಲ ಅಂದ್ರೆ ನಿಮ್ಮನ್ನ ಕರಿತೀವಿ. ಹಾ ಇವು ನೋಡುವ ನಮ್ಮನ್ನ ದಾಟಿ ಹೆಂಗ್ ಬರ್ತಾರ ಅವ್ರು ಅಂತ. ಏನಂದಿ? ಅವ್ರಿಗೆ ನೀಗ್ಲಿಲ್ಲ ನೀ ಅಲ್ಲ, ನಮಗೇನಾರ ನೀಗಿಲ್ಲ ಅಂದ್ರೆ ಹೆಣ್ಣು ಮಕ್ಕಳನ್ನ ಕರಿತೀವಿ. ಬಟ್ ನಾ ಕರಿಯಲ್ಲ, ನೋವೇ ನೀನ ಕರಿತಿ, ನಾವ್ ಕರಿಯಂಗೇ ಇಲ್ಲ. ಯಾಕೋ ಬರೇ ಕರೀದ್ ಬೇಡ, ಬರೇ ಯಾಕೋ ನೀ ಕರಿ ಹಾ एक साथ लीडर के साथ शुरू कर करी. ವಾಂಟ್ ನಾ ಆಧಾರ್ ಕಾರ್ಡ್ ಅಂದ್ರೆ ಚಪ್ಪಾಳಿ ಜೋರಾಗಿ ಹೊಡೆದು ಬಿಡ್ಬೋದು. 1 2 3 ಸ್ಟಾರ್ಟ್. ಆಧಾರ್ ಕಾರ್ಡ್ ಮಂದಿ ನೋಡಲಿ ಎಲ್ಲಿ ಯಾಕೋ
ಯಾಕ ಏಯ್ ಕಿಸ್ಬಾಯ್ ನಾವ್ ಮಾಡಿ ಹಾಕಿದ್ ರೊಟ್ಟಿ ತಿನ್ ನಮ್ಗ ಚೀರುದ ಐ ನಿಮಗ್ ಆಗ್ಲಿಲ್ಲ ಅಂದ್ರೆ ಕರಿತೇವೆ ಅವ ನೋಡು ನಾವು ತಂದು ಹಾಕ್ಲಿಕ್ರಿ ಎಲ್ಲಿ ಮಾಡ್ತೀವಿ ಎಷ್ಟರ ಮೀನ್ರಿ ಏ ನೀ ಬಾಯ್ ಏ ಅವ್ನ್ ಕಳಿಸಿಲ್ಲ ಪ್ಲೀಸ್ ಕಳ ಏ ಬರ್ಲಿಕ್ಕೆ ಏ ಬಾ ಬರ್ಲಿ ಏ ಬಾರ ಹಾ ಬಾಯ್ ಹುಲಿ ಬಂತು ಹಾ ಅಯ್ಯ. ಹಾ ಯಪ್ಪ ಜೀಪ್ ಹಾಕೋ ಆಮೇಲೆ ಮಾತಾಡಕ್ಕೆ ಅಂತ ಎಲ್ಲೆ ಅಲ್ಲ ಬೇ ಅವ್ ಯಾವಾಗ್ಲೂ ಗಾಳಿ ಆಡ್ತಿರ್ಬೇಕಂತ ನಾವ್ ಜೀಪ್ ಓಪನ್ ಇರುತ್ತೆ ಯಾಕ ದೋಸ್ತ ಗಂಡಸರ ಮೇಲೆ ದೋಸ್ತ ಜಿಪ್ ಹಾಕಿದ ಬಗ್ಗೆ ಹೇಳು ಎದ್ರ ಸಂಬಂಧ ಬಿಟ್ಟಿ ಜಿಪ್ ಅದು ಗಾಳಿ ಆಡಾಕ ದೋಸ್ತ ನಿನ್ನ ಸಪೋರ್ಟಿ ನಾವ್ ತಲೆ ಕೆಡಿಸ್ಕೊಬೇಡ ಅವ್ರು ಏನ್ ಕೇಳಿದ್ರೆ ಬೇಕಾದ್ ಅವನವನ್ ದಂಡಿಗದ್ರಲ್ಲ ತಾಳಗದ್ರಲ್ಲ ಅಕ್ಕ ತೆಗಿರ್ತವ ಹಾ ಬಟ್ ಹಾ ಓಕೆ ಈ ಕೂಸ್ ಇಲ್ಲಿದ್ ಹೌದಲ್ಲ ಹಾ ಓಕೆ ಹಾ ಗಟ್ಟೆ ಗಿಡ್ಕೋ ಹಾ ಏ ಅವು ಏ ಬರ್ರಿ ನಮ್ ತಂಗಿಯರ್ ಬರ್ರಿ ಇಲ್ಲೇ ಬರ್ರಿ ಬಾಣ ನೀ ಯಾಕಂದ್ರೆ ಅವಣ ನೀ ಬಸಣ್ಣ ಮರದೇ ಪ್ರಶ್ನೆ ಬರ್ರಿ ಮರದೇ ಪ್ರಶ್ನೆ ಇದ್ದಿದ ಏ ಅವಿ ಏ ತಡೀರಿ ಈ ಕಡೆ ಬಾ ಏ ಎಷ್ಟ್ ಮಂದಿ ಇದ್ರಿ ನೀವು 4 5 ನೀವ್ ಎಷ್ಟು ಬಂದಿದ್ರಿ ನೀವೆಷ್ಟು ಬಂದಿದ್ರಿ ಇನ್ನ 5 ಮಂದಿ ಇದ್ದೀರ ಸಂಗಾರಿತೀರ ಇನ್ನ ಇನ್ನ 5 ಮಂದಿ ಇದ್ದೀರ ಇನ್ನ 50 ಮಂದಿನ ಕರಿ ನಾವು ಅನ್ಸಂಗಿಲ್ಲ ಓಕೆ ಎಷ್ಟು ಮಂದಿ ಇದ್ರಿ ನೀವು ಎಷ್ಟು ಮಂದಿ ನಾವು ಹೇಳೋಲ್ಲ ಎಷ್ಟು 1 2 3 ಇನ್ನ 4 ಮಂದಿ ಇದ್ರೆ ನಮ್ಮನ್ನ ಹಾ ನೀವು ಶೇಂಗಾರಿ ಕೊಡಲಿ ಅವನ ಕೈಯಾಗ ಹಾ ಏ 4 ಮಂದಿಗೆ ತಡದ ಕಡೆ ಐತದ ಬೆಳತನಕ ನೀತಿ ಮಾಡೋದಲ್ಲ ವೆಂಕಟರಮಣ ಗೋವಿಂದ ಶ್ರೀರಮಣ ಗೋವಿಂದ ಆಂಜನೇಯ ಮಹಾರಾಜ್ ಕಿ ಮಾರುತೇಶ್ವರ ಮಹಾರಾಜ್ ಕಿ ಪಲ್ಲವಿ ಕಿ ಐ ಲಾಸ್ಟಿಗೆ ವೀರಪ್ಪನಗೂ ಜೈ ಅನ್ನುವರ್ರಿ ಪಲ್ಲವಿ ಅಂದ್ರೆ ಜೈ ಅಂತ ಅಲ್ಲಲ್ಲಿ ಈಗಿನ ಕಾಲದಾಗ ಹುಡುಗರು ಒಂದು ಹುಡುಗಿನ ಮೇಂಟೈನ್ ಮಾಡೋ ಕಷ್ಟ ಇಲ್ಲ 4 ಜನ ಓಕೆ ಏನ್ ನಿನ್ನ ಹೆಸರು ಮಾಯಕಡ್ಕೋ ಕಟ್ಟಿಗೆ ಕಾರ್ತಿಕ್ ದಿನಾನ ಕರೆಸ್ಬೇಕ ನಿನ್ನ ಅದಕ್ಕ ಮಣಿವಾಲ್ತವ ಗಡಿ ಏ ತಡಿ ಇದರ ಪರವಾಗಿ ಅತ್ತಿ ಮಾವ ಯಾರಾದ್ರೂ ಬಂದಿದಾರ ಯಾರು ಬಂತಾರ ಅಪ್ಪ ನಿಮ್ಮ ಅಪ್ಪ ನಿಮ್ ದೊಡ್ಡಮ್ಮ ಇರ್ಲಿ ಇರ್ಕೊ ಮಾಮ ಬಂದಾನ ಅಳಿಯಾಗ ಇಲ್ಲೇ ಮಗಳು ಇಲ್ಲೇ ಬಂದವ ಅಂತೇಳಿ ಬಂದಾನ ಮಾಮ ಅಂದ್ರ ಅವ್ರ ಮಾಮ ಅವ್ನ ಇದಕ್ಕೆ ನಿಂತಾರ ಅವ್ರು ನಿಮ್ ಮಾಮ ಬಂದಾನ ಅದಕ್ಕ ಮಾಮ ನೋಡಿ ಇಲ್ಲಿ ನೀನು ಕಾಮನಾಗಿ ಹುಟ್ಟಿದ್ದೀಯ ಯಾರ ಮಗಳು ಬರ್ತಾಳ ಅಂತೇಳಿ ಮಾವ ಅಳಿಯನ್ ಕರ್ಕೊಂಡ್ ಇಲ್ಲೇ ಬಂದಾನ ನೀನು ಪುರ್ಮಾಶ್ ಹುಡುಗಿ ಅವನ್ನ ಕರ್ದಿ ಅವ ಹೆಂಗ ಅದನಪ್ಪ ಹುಡುಗ ಅಂದ್ರ ಗಜಮಾ ಹುಡುಗಿದ್ದಂಗ ಅದನ ಚಲೋ ಮಾಡ್ತಾನ ಚಲೋ ಮಾಡ್ಸ್ಕೊನಿ ಹೆದ್ರ ಬಿಡ್ತಮ್ಮ ಒಟ್ಟನಿ ಇಲ್ಲ ಬಾ ಇತ್ತ ಏನಂದಿ ಎಷ್ಟನೇ ಕ್ಲಾಸ್ ಕಲ್ತಿ 7th ಇದು ಪಕ್ಕ ಕನ್ನಡ ಮೀಡಿಯಂ ಹೌದು ನೋಡ ಇದು ಅದಕ್ಕ ಇದು ಮನೆಯವಂತ ಕನ್ನಡ ಮೇಲೆ ಇಂಗ್ಲಿಷ್ ಮೀಡಿಯಂ ಕನ್ನಡ ಅವೇ ನಾನಿಲ್ಲ ಇದು ಕನ್ನಡ ಮೀಡಿಯಂ ಹೌದು ಇರ್ಲಿ ಅವ್ ಓದೇ ಇಲ್ಲೋ ನೀವೆಲ್ಲಿಂದ ಕೇಳ್ತೇವ ಇಲ್ಲ ಏನಿದ್ರು ಐ ಕಾಂಟ್ ಬಿಲೀವ್ ದಿಸ್ ಇಂಗ್ಲಿಷ್ ಓದೇ ಇಲ್ಲೋ ದೋಸ್ತ ಅವ್ರು ಯಾಕೆ ಕೇಳ್ತೀರಿ ಕೊಡ ಓನ್ಲಿ ಫಾರ್ ಇರ್ಲಿ ತಡಿ ಯಾರು ಓಕೆ ನಮ್ಮ ಮಾತೇಶ್ ಅವ್ರಿಗೆ ಕರಿತೀವಿ ಆಮೇಲೆ ಕರೆಸ್ತೀವಿ ನಿನಗೆ ಬರಾಕೆ ಅಂತ ಓಕೆನಾ ಓಕೆ ಥ್ಯಾಂಕ್ ಯು ಜೋರಾಗಿ ಒಂದ್ಸಾರಿ ಚಪ್ಪಾಳೆ ನಮ್ಮ ಮಾತೇಶ್ ಕುಂದರ್ಸ್ಬಿಟ್ಟಿವಿ